ಕೇರಳದಲ್ಲಿ ಸಾಲು ಸಾಲು ಭೂಕುಸಿತ ಆಗ್ತಿದೆ. ಬೆಳ್ಳಂಬೆಳಗ್ಗೆ ಆದಂತಹ ಭೂಕುಸಿತದಲ್ಲಿ 7 ಮಂದಿ ಸಾವನ್ನಪ್ಪಿದ್ದಾರೆ. ಈಗ ಕೇರಳದಲ್ಲೂ ಕೂಡ ಅನೇಕ ಅನಾಹುತಿಗಳಾಗ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ನೀವು ನೋಡಿದ್ರಿ. ಈಗ ಕೇರಳದಲ್ಲಿ ಬೆಳ್ಳಂಬೆಳಗ್ಗೆ ಆಗಿರುವಂತಹ ಭೂಕುಸಿತಕ್ಕೆ 7 ಮಂದಿ ಸಾವನ್ನಪ್ಪಿದ್ದಾರೆ. ಬೆಳ್ಳಂಬೆಳಗ್ಗೆ ಭೂಕುಸಿತ ಆಗಿದೆ. ಅಲ್ಲಿ 7 ಜನ ಸಾವನ್ನಪ್ಪಿರೋದು ಈ ಘಟನೆಯಲ್ಲಿ. ಕೇರಳದ ವಯನಾಡು ಕೋಯಿಕೋಡು ಬಳಿ ಆಗಿರುವಂತಹ ಭೂಕುಸಿತ. ನೀರಿನ ರಭಸಕ್ಕೆ ಮನೆಗಳು ಅಂಗಡಿಗಳು ಕುಚ್ಚಿ ಹೋಗ್ತಿವೆ. ಕೇರಳ ಈ ಹಿಂದೆ ಕೂಡ ಹಲವಾರು ಬಾರಿ ಇಂತಹ ಭೂಕುಸಿತ, ನದಿ ಪಕ್ಕದಲ್ಲೇ ಬಿಲ್ಡಿಂಗ್ ಇಡೀ ಕಟ್ಟಡವೇ ಕೊಚ್ಕೊಂಡು ಹೋಗಿರೋದು ಕೂಡ ನಾವು ಕೇರಳದಲ್ಲಿ ನೋಡಿದ್ದೀವಿ. ಕೇರಳದಲ್ಲಿ ಮಹಾಮಳೆಗೆ ಸಾಲು ಸಾಲು ಭೂಕುಸಿತ ಆಗ್ತಾ ಇದೆ. ಜಲಸ್ಫೋಟಕ್ಕೆ ಕೊಚ್ಚಿಕೊಂಡು ಬಂದಂತ ಕಲ್ಲು ಬಂಡೆಗಳು. ಇದು ಸದ್ಯ ಕೇರಳದ ಪರಿಸ್ಥಿತಿ. ಕೇರಳ ಹಚ್ಚ ಹಸಿರಾಗಿರುತ್ತೆ, ಪ್ರವಾಸಿಗರಿಗಂತೂ ಸ್ವರ್ಗ. ಆದರೆ ಅಲ್ಲೇ ಇರುವಂಥವ್ರಿಗೆ ನರಕ ತೋರಿಸ್ತಾ ಇದೆ ಇದು. ಕೇರಳ ನಮ್ಮ ಮಲೆನಾಡು ಕರಾವಳಿ ಭಾಗ ಹೇಗೇನೋ ಅಲ್ಲೂ ಕೂಡ ಸಾಕಷ್ಟು ಬೆಟ್ಟ ಗುಡ್ಡ ಪ್ರದೇಶಗಳಿವೆ. ನಿಮಗೆ ನೋಡ್ಬೋದು, ಇಡೀ ಊರೇ ಆಲ್ಮೋಸ್ಟ್ ಬೆಟ್ಟವೇ ಜರಿದು ಹೋಗಿರೋದು ನಾವು ಕೊಡಗಲ್ಲಿ 2018ರಲ್ಲಿ ನೋಡಿದ್ವಿ. ಅದೇ ರೀತಿಯಾಗಿ ಇಲ್ಲೂ ಕೂಡ ದೃಶ್ಯಗಳು ಕಂಡು ಬರ್ತಾ ಇದೆ. ಸೊ ನೀರು ಹೇಗೆ ಹರಿತಿದೆ ನೀವು ನೋಡ್ಬೋದು, ಗುಡ್ಡ ಕುಸಿತು. ಸೊ ಕೇರಳದಲ್ಲಿ ಮಹಾಮಳೆ ಆಗ್ತಿದೆ. ಈಗ ಕೇರಳದ ಭೂಕುಸಿತದಲ್ಲಿ 100 ಮಂದಿ ಸಿಲುಕಿರುವಂತಹ ಶಂಕೆ ಇದೆ. ವಯನಾಡು ಜಿಲ್ಲೆಯಲ್ಲಿ ಸಂಭವಿಸಿರುವಂತಹ ಭಾರಿ ಭೂಕುಸಿತ, ಅದರಲ್ಲಿ ಸುಮಾರು 100 ಮಂದಿ ಸಿಲುಕಿರುವಂತಹ ಶಂಕೆ ಇದೆ. ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯಾಚರಣೆ ಚುರುಕಾಗಿದೆ. ಘಟನಾ ಸ್ಥಳದಲ್ಲಿ ಎನ್ಡಿಆರ್ಎಫ್ನ ಟೀಮ್ ಈಗ ಸಜ್ಜುಗೊಂಡಿರೋದು. ಭಾರಿ ಭೂಕುಸಿತ ಆಗಿದೆ. ಭೀಕರ ಭೂಕುಸಿತಕ್ಕೆ ವಯನಾಡಿನ 3 ಗ್ರಾಮಗಳು ತತ್ತರಿಸಿದೆ. ಆಪತ್ತಿಗೆ ಸಿಲುಕಿದಂತ 400ಕ್ಕೂ ಅಧಿಕ ಕುಟುಂಬಗಳು. ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಕೇರಳದಲ್ಲಿ ಭೂಕುಸಿತಕ್ಕೆ ಸುಮಾರು 100 ಮಂದಿ ಈಗ ಸಿಲುಕಿದ್ದಾರೆ. ಜೊತೆಗೆ 400ಕ್ಕೂ ಹೆಚ್ಚು ಕುಟುಂಬಗಳಿಗೆ ಅತಂತ್ರ ಆಗಿದೆ. ವಯನಾಡು ಜಿಲ್ಲೆಯಲ್ಲಿ ಸಂಭವಿಸಿರುವಂತಹ ಭಾರಿ ಭೂಕುಸಿತ ಅಂದ್ರೆ ಇಲ್ಲಿ ಜಾರಿದ್ರೆ ಬೆಟ್ಟವೇ ಜಾರು ಹೋಗುತ್ತೆ. ನಾನಾ ಕಾರಣಗಳಿವೆ. ಒಂದು ಈ ಹೆಚ್ಚಾಗಿ ಆಗ್ತಿರುವಂತಹ ರೆಸಾರ್ಟ್ಗಳಿರ್ಬೋದು, ನೀವೆಲ್ಲ ಜೀಪ್ ಸಿಲುಕಿರುವಂಥದ್ದನ್ನು ಗಮನಿಸ್ಬೋದು. ಹಾಗೇನೆ ಈ ಬೆಟ್ಟಗಳನ್ನೆಲ್ಲ ಕಡಿದು ತೋಟ ಮಾಡುವಂಥದ್ದು, ಅಲ್ಲಿ ಡ್ರಿಲ್ಲಿಂಗ್ ಮಿಷಿನ್ಗಳನ್ನು ಬಳಸೋದು. ಸೊ ಹಾಗೇನೆ ಈ ಕೀಟನಾಶಕಗಳನ್ನ ಹುಲ್ಲುಗಳಿಗೆ ಹಾಕಿದ್ರು ಕೂಡ ಅಲ್ಲಿ ಏನು ಗ್ರಿಪ್ ಇರುತ್ತೆ, ಮಣ್ಣು ಹಿಡಿದು ಕೂತಿರುತ್ತೆ, ಅದೆಲ್ಲವೂ ಕೂಡ ಲೂಸ್ ಆಗ್ತಾ ಹೋಗುತ್ತೆ. ಇಂಥ ಕಾರಣಗಳು ಕೂಡ ಇವೆ. ಸೊ ಹಾಗೇನೆ ಒಂದಷ್ಟು ಹೈವೇಗಳನ್ನು ಮಾಡುವಂಥದ್ದು, ರಸ್ತೆ ಅಗಲೀಕರಣ. ಯಾವಾಗ ನೈಸರ್ಗಿಕವಾಗಿರುವಂಥ ಭೂಮಿಯನ್ನ ಬದಲಾವಣೆ ಮಾಡೋಕೆ ಮನುಷ್ಯ ಹೋಗ್ತಾನೆ, ಆಗ ಇಂಥ ಅನಾಹುತಗಳು ಆಗಾಗ ಕಂಡು ಬರ್ತಾ ಇರುತ್ತೆ. ಸೊ ಇಂಥ ಮಳೆಯನ್ನು ಹಿಂದಿನ ಕಾಲದಲ್ಲಿ ಬಂದಿಲ್ಲ ಅಂತಿಲ್ಲ, ಆದರೆ ಆಗ ಇಷ್ಟು ಅನಾಹುತಿಗಳಾಗ್ತಾ ಇರಲಿಲ್ಲ. ಯಾಕಂದ್ರೆ ಈಗ ಒಂದಷ್ಟು ಮಾಡರ್ನೈಸೇಷನ್ ಆಗ್ತಿರೋದ್ರಿಂದ ಸಮಸ್ಯೆಗಳಾಗ್ತಾ ಇದೆ. ಸೊ ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಹರೀಶ್, ಕೇರಳದಲ್ಲಿ ಹಿಂದೆ ಕೂಡ ನಾವು ಅನೇಕ ಅನಾಹುತಿಗಳಾಗಿರೋದು ನೋಡಿದೀವಿ. ಎಷ್ಟರ ಮಟ್ಟಿಗೆ ಅಂತಂದ್ರೆ ನದಿ ಪಕ್ಕದಲ್ಲಿರುವಂತಹ ಕಟ್ಟಡಗಳನ್ನ, ಅಂಗಡಿಗಳನ್ನೆಲ್ಲ ಕೊಚ್ಕೊಂಡು ಹೋಗೋದು ಕೂಡ ನಾವು ನೋಡಿದೀವಿ. ಸೊ ಈ ಬಾರಿ ಆಗಿರೋದೇನು, ಯಾವ್ಯಾವ ಪ್ರದೇಶಕ್ಕೆ ಹೆಚ್ಚಿನ ಎಫೆಕ್ಟ್ ಆಗಿದೆ ಅಂತ ಹರೀಶ್? ನನ್ನ ಧ್ವನಿ ಕೇಳಿಸ್ತಿದೆ ನಿಮಗೆ? ಮತ್ತೆ ಸಂಪರ್ಕ ಮಾಡೋಣ. ವಯನಾಡು ಜಿಲ್ಲೆಯಲ್ಲಿ ಸಂಭವಿಸಿರುವಂತಹ ಭಾರಿ ಭೂಕುಸಿತ ಇದು. ನೀವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಸುಮಾರು 7 ಮಂದಿ ಬೆಳ್ಳಂಬೆಳಗ್ಗೆ ಸಾವನ್ನಪ್ಪಿದ್ದಾರೆ. ತಂಪಾಡಿಗೆ ತಾವು ರಾತ್ರಿ ಮಲಗದಂತವ್ರು. ಆದ್ರೆ ಇದಕ್ಕಿದ್ದ ಹಾಗೆ ಅವರ ಮನೆ ಮೇಲಿನ ಬೆಟ್ಟ ಅಥವಾ ಅವರು ವಾಸಿಸ್ತಿರುವಂತಹ ಪ್ರದೇಶದ ಮೇಲಿನ ಬೆಟ್ಟ ಕುಸಿಯೋಕ್ ಶುರುವಾಗುತ್ತೆ. ಸೊ ಬೆಳ್ಳಂಬೆಳಗ್ಗೆ ಭೂಕುಸಿತಕ್ಕೆ 7 ಮಂದಿ ಸಾವನ್ನಪ್ಪಿದ್ದಾರೆ. ವಯನಾಡಿನ 3 ಗ್ರಾಮಗಳು ಭೂಕುಸಿತಕ್ಕೆ ತತ್ತರಿಸಿವೆ. ಸೊ ಪ್ರವಾಸಿಗರು ಕೂಡ ಕೇರಳ ಪ್ರವಾಸ ಏನಾದರೂ ನೀವು ಪ್ಲಾನ್ ಮಾಡ್ತಾ ಇದ್ರೆ ಈ ವೀಕೆಂಡ್ಗೆ ಏನಾದರೂ ಹೋಗಬೇಕು ಅಂತ ದಯವಿಟ್ಟು ಸ್ವಲ್ಪ ವಿಚಾರಿಸಿ ನಂತರ ಹೋಗಿ. ಹರೀಶ್, ಆಗ್ಲೇ ನಿಮ್ಮನ್ನ ಕೇಳ್ತಾ ಇದ್ದೆ, ಎಲ್ಲೆಲ್ಲಿ ಯಾವ್ಯಾವ ಪ್ರದೇಶ ಹೆಚ್ಚು ಎಫೆಕ್ಟ್ ಆಗಿದೆ, ಹೇಗಿದೆ ಪರಿಸ್ಥಿತಿ ಈಗ ಅಂತ? ಹೌದು ಅವಿನಾಶ್, ಮಾನ್ಸೂನ್ ಶುರುವಾಯ್ತು ಅಂತಂದ್ರೆ ಕೇರಳದಲ್ಲಿ ಇಂತಹ ಗುಡ್ಡಗಾಡು ಕುಸಿತ ಪ್ರಕರಣಗಳು ಸಾಮಾನ್ಯವಾಗಿರುತ್ತೆ. ಆದ್ರೆ ಈ ಬಾರಿ ಕೇರಳದಲ್ಲಿ ಹೆಚ್ಚೇ ಮಳೆ ಬಿದ್ದಿದೆ. ಹೀಗಾಗಿ ಅಲ್ಲಲ್ಲಿ ಭೂಕುಸಿತಗಳು ಸಂಭವಿಸ್ತಾ ಇದೆ. ಆದ್ರೆ ಇವತ್ತು ಬೆಳಗ್ಗೆ ಕುಸಿದಿರತಕ್ಕಂತಹ ಕುಸಿತ ಏನಿದೆ ಇದು ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಿದೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿ ಸಿಗ್ತಾ ಇದೆ. ಮುಖ್ಯವಾಗಿ ವಯನಾಡಿನ 3 ಹಳ್ಳಿಗಳಲ್ಲಿ ಈ ಭೂಕುಸಿತ ಸಂಭವಿಸಿದೆ, ಹೆಚ್ಚಿನ ಪ್ರಮಾಣದಲ್ಲಿ ಸಂಭವಿಸಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇವತ್ತು ಬೆಳಿಗ್ಗೆ ಒಟ್ಟು 2 ಬಾರಿ ಬೆಳಿಗ್ಗೆ 1 ಗಂಟೆಗೆ ಅಂದ್ರೆ ಮುಂಜಾನೆ 1 ಗಂಟೆ ಸುಮಾರಿಗೆ ಒಮ್ಮೆ ಭೂಕುಸಿತ ಸಂಭವಿಸಿರುವಂತಹದ್ದು. ಮತ್ತೆ
4 ಗಂಟೆ ಕುಸಿತ ಸಂಭವಿಸಿದೆ. ಇದರಿಂದ 3 ಗ್ರಾಮಗಳು ಸಂಪೂರ್ಣವಾಗಿ ಭೂಕುಸಿತಕ್ಕೆ ಒಳಗಾಗಿರುವಂತದನ್ನ ಗಮನಿಸಬಹುದಾಗಿದೆ. ಅದ್ರ ಜೊತೆಗೆ 400 ಕುಟುಂಬಗಳು ಈಗ ಅತಂತ್ರ ಆಗಿರ್ತಕ್ಕಂಥದ್ದು. ಇದ್ದಂತ ಒಂದು ಸೇತುವೆ ಕೂಡ ಕೊಚ್ಚಿ ಹೋಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅವಿನಾಶ್, ಧನ್ಯವಾದ ಹರೀಶ್.